ಮಾರ್ಕೆಟ್ನಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ನ ನಾವು ನೋಡ್ತಾನೇ ಇದ್ದೀವಿ. ಈ ಅಪ್ಸ್ ಆ್ಯಂಡ್ ಡೌನ್ಸಿಂದ ಇನ್ವೆಸ್ಟ್ಮೆಂಟ್ ಮಾಡಬೇಕಂತಿರೋರು, ಅಂದರೆ ಸೇವಿಂಗ್ ಮಾಡಬೇಕಂತಿರೋರಿಗೆ ಹೊಡೆತ ಬೀಳುತ್ತಾ? ಸರಿಯಾಗಿ ನಿಗಾ ಹಿಡ್ದಿರ ಇನ್ವೆಸ್ಟ್ ಮಾಡಿದ್ರೆ ಹೊಡೆತ ಬೀಳುತ್ತೆ. ಈಗ ಮುನ್ಸೂಚನೆ ಹವಾಮಾನ ವರದಿ ತಗೊಳ್ಳೋಣ. ಇವತ್ತು ಮಳೆ ಬರುತ್ತೆ ಅಂತಾರೆ, ಬರುತ್ತಾ? ಆ ಒಂದೊಂದು ಸಲ ತಪ್ಪಾಗೋದನ್ನು ನಾವು ಗಮನಿಸಲಿಲ್ಲ ಅಂದರೆ ಶೇರ್ ಮಾರ್ಕೆಟಲ್ಲಿ ಲಾಸ್ ಆಗ್ತದೆ. ಯಾವುದೋ ಸ್ಟೀಲ್ ಕಂಪನಿ, ಇವತ್ತು ನಾನು ನ್ಯೂಸ್ ನೋಡ್ತೀನಿ, ಈ ಸ್ಟೀಲ್ ಕಂಪನಿಗೆ GST ನೋಟಿಸ್ ಬಂದಿದೆ, 300 ಕೋಟಿ ರೂಪಾಯಿ ತೆರಿಗೆ ಹೇರಲಾಗುತ್ತದೆ ಅಂತ ಒಂದು ಚಿಕ್ಕ ಪ್ಯಾರಾಗ್ರಾಫ್ ಬರುತ್ತೆ. ಅದು ನನ್ನ ಮುನ್ಸೂಚನೆ. ಆ ಕಂಪನಿ ಶೇರ್ಸ್ ಇದ್ದರೆ ಆವತ್ತೇ ನಾನು ಮಾರಿಬಿಡ್ಬೇಕು. ಅಥವಾ ಇನ್ನೊಬ್ಬರಿಗೆ ಅಮೆರಿಕ ಬಾಹ್ಯಾಕಾಶ ಸಂಸ್ಥೆಯಿಂದ ಈ ಕಂಪನಿಗೆ 600 ಕೋಟಿ ರೂಪಾಯಿ ಆರ್ಡರ್ ಬರ್ತಾ ಇದೆ ಅಂತ ನೋಡಿದ್ರೆ ಆ ಕಂಪ್ನಿ ಶೇರ್ಸು ಕೊಂಡ್ಕೋಬೇಕು. ಅಷ್ಟು ನಿಗಾ ಇಟ್ಟು ಮಾಡೋದು ಇತ್ತೀಚೆಗೆ ಭಾರತ ದೇಶದಲ್ಲಿ ಕಾಣಿಸ್ತಾ ಇದೆ. ಅಡ್ವೈಸರ್ಸು ಜಾಸ್ತಿ ಆಗಿದ್ದಾರೆ, ಆನ್ಲೈನ್ ಸೇವೆಗಳು ಜಾಸ್ತಿ ಆಗಿದೆ. ಎಲ್ಲಿ ಆನ್ಲೈನ್ ಸೇವೆಗಳು ಜಾಸ್ತಿ ಆಗುತ್ತೋ ಅಲ್ಲಿ ಆನ್ಲೈನ್ ಸೊಳ್ಳೆಗಳು ಇರ್ತವೆ, ಆನ್ಲೈನ್ ರಕ್ತ ಹೀರಕರು ಇರ್ತಾರೆ. ನಾವು ಹುಷಾರಾಗಿ. ಈಗ ಗೋಲ್ಡ್ ಮೇಲೆ ತುಂಬ ಜನ ಇನ್ವೆಸ್ಟ್ ಮಾಡ್ತಾರೆ, ಗೋಲ್ಡು ಭಾರತೀಯರು. ಇಲ್ಲಿ ನಮ್ಮ ದೇಶದಲ್ಲಿ ಗೋಲ್ಡು ಅಸೆಟ್. ಸುಮಾರು ಗೋಲ್ಡ್ ಪರ್ಚೇಸ್ ಮಾಡೋದು ವಿಲೇಜರ್ಸು, ಅಗ್ರಿಕಲ್ಚರಿಸ್ಟು. ಆಮೇಲೆ ಗೋಲ್ಡು ಆಲ್ಟರ್ನೇಟಿವ್ ಕ್ಯಾಶ್, ಇಟ್ಸ್ ಅನ್ ಆಲ್ಟರ್ನೇಟಿವ್ ಅಸೆಟ್. ನಮ್ಮದು ಸಾವರಿನ್ ಬೇಸ್ಡ್ ಎಕಾನಮಿ. ನಮ್ಮ ಹತ್ರ ಎಷ್ಟು ಆಸ್ತಿ ಇದೆ, ಎಷ್ಟು ಗೋಲ್ಡ್ ಇದೆ ಅಂತ ನೋಡಿ ನಾವು ಚೈನಾ ಥರ ಇಷ್ಟ ಬಂದಂಗೆ ನೋಟ್ ಪ್ರಿಂಟ್ ಮಾಡಲ್ಲ. ನಮ್ಮ ನೋಟ್ಗೊಂದು ಮೌಲ್ಯ ಇದೆ, ವ್ಯಾಲ್ಯೂ ಇದೆ. ಗೋಲ್ಡು ಆ ಥರ. ಆಮೇಲೆ ಗೋಲ್ಡು ಫ್ಯಾಮಿಲಿ ಲೈಫಲ್ಲಿ ಒಂದು 2 kg 3 kgವರೆಗೂ ಇಟ್ಕೊಳ್ಳೋವರೆಗೂ ಹಾಗೆ ಆಸ್ತಿ. ಅದೇನು, ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನೀವು ವ್ಯಾಪಾರಸ್ಥರು, ನಾನು ಹೌಸ್ ಹೋಲ್ಡ್ ಪರ್ಸನ್. ನನ್ನ ಹತ್ರ ಒಂದು 10 ಗ್ರಾಮ್ ಗೋಲ್ಡ್ ಇದೆ. 11,000 ಗೋಲ್ಡ್ ಆಯಿತು ಅಂದರೆ ನನ್ನ ಹತ್ರ ಇರೋ ಗೋಲ್ಡ್ ನಾನು ಮಾರಿದ್ರೇ 11,000. ಇಟ್ಕೊಂಡಿದ್ದರೆ ಅದು ಖರೀದಿ ಬೆಲೆನೇ. ನೀವು ಮಾರಿದ್ರೆ ಲಾಭ, ಏಕೆಂದರೆ ನೀವು ವ್ಯಾಪಾರಸ್ಥರು. ಈಗ ನಾನೊಂದು 10,000 ರೂಪಾಯಿ ಚೈನ್ ತೊಗೊಂಡು ಇಲ್ಲಿ ಹಾಕ್ಕೊಂಬಿಟ್ಟೆ. ಇವತ್ತಿನ ಬೆಲೆ ಅದು 10,500. ಅದು 10,500 ನನಗೆ ಯಾವಾಗ ಆಗುತ್ತೆ ಅಂದರೆ ನಾನು ಮಾರಿದ್ರೆ. ಬಟ್ ನೀವು ದಿನನಿತ್ಯ ಮಾರೋರಿಂದ ನಿಮ್ಮ ಹತ್ರ ಎಷ್ಟು ಗೋಲ್ಡ್ ಸ್ಟಾಕ್ ಇದೆಯೋ ಅಷ್ಟು ಬೆಲೆ ಜಾಸ್ತಿ ಆಗುತ್ತೆ ಓವರ್ನೈಟ್. ಬಟ್ ಕಡಿಮೆ ಆದಾಗ ನಿಮಗೂ ಅಷ್ಟು ಕಡಿಮೆ ಆಗುತ್ತೆ. ಎಸ್, ಫ್ಲಕ್ಚುಯೇಷನ್ಸ್. ಗೋಲ್ಡ್ ಈಸ್ ಅ ಗುಡ್ ಇನ್ವೆಸ್ಟ್ಮೆಂಟ್. ಸಿಲ್ವರ್ ಈಸ್ ಅ ಬೆಟರ್ ಇನ್ವೆಸ್ಟ್ಮೆಂಟ್. ಸಿಲ್ವರ್ ಆಫ್ ಲೇಟ್ ಹಸ್ ಬಿಕಮ್ ಅ ರಾ ಮೆಟೀರಿಯಲ್. ಆಭರಣಕ್ಕಿಂತ ಇಂಡಸ್ಟ್ರಿಯಲ್ ಯೂಸ್ ಜಾಸ್ತಿ ಆಗಿದೆ, ಕನ್ಸಂಪ್ಷನ್. ಇತ್ತೀಚೆಗೆ ಸಿಲ್ವರ್ ಬೆಲೆ ಜಾಸ್ತಿ ಆಗ್ತಾನೇ ಇದೆ. ಗೋಲ್ಡ್ ಬೆಲೆ ಹೆಚ್ಚು ಕಡಿಮೆ ಆಗುತ್ತೆ. ಈ ಗೋಲ್ಡು, ಡಾಲರು, ನಮ್ಮ ಸೂಚ್ಯಂಕಗಳು ಇವೆಲ್ಲ ಒಂದು ರೀತಿ ಒಂದಕ್ಕೊಂದು ಸಂಬಂಧ ಕಲ್ಪಿಸ್ಕೊಂಡ್ಬಿಟ್ಟಿದೆ. ಎಲ್ಲೋ ವಾರ ಆಯಿತು, ಡಾಲರ್ ಬೆಲೆ ಜಾಸ್ತಿ. ಯಾಕೆ? ಡಾಲರ್ಗೆ ತವ್ರ ಮನೆ ಅಮೆರಿಕಾ. ಈಗ ನಮ್ಮಲ್ಲಿ ಎಲ್ಲೋ ಗಲಾಟೆ ಆಗ್ತಾಯಿದೆ ಅಂದರೆ ನಮ್ಮ ಮನೆ ಹತ್ರ ಅಂತ ನಾವು ಹೋಗ್ಬಿಡ್ತೀವಿ ಮನೆ ಹತ್ರ. ಆ ಥರ ಡಾಲರು ಇಂಡಿಯಾಲಿ ಇಂಟ್ರೆಸ್ಟ್ ರೇಟ್ ಫ್ಲಕ್ಚುಯೇಷನ್ ಆಗ್ಬೋದು ಅಂದರೆ ಫಸ್ಟು ವಾಪಸ್ ಹೋಗೋದು US ಅಥವಾ ಸಿಂಗಪುರ್ಗೆ ಅಥವಾ ಸೇಫ್ ಹ್ಯಾವನ್ ಅಂತೀವಿ, ಒಳ್ಳೆ ಜಾಗಗಳಿಗೆ ಹೋಗ್ಬಿಡುತ್ತೆ. ಪುನಃ ಅಮೆರಿಕನ್ ರೇಟ್ ಕಮ್ಮಿ ಆಯಿತು, ನಮ್ಮಲ್ಲಿ ವ್ಯಾಪಾರ ಜಾಸ್ತಿ ಆಗ್ತಾಯಿದೆ, ಇಂಡಿಯಾ ಪಾಕಿಸ್ತಾನ್ ವಾರ್ ನಿಂತೋಯ್ತು, ಪೂರಕವಾಗಿದೆ, ಬಂದ್ಬಿಡುತ್ತೆ. ಇವತ್ತು ನೋಡಿ ಹಾಂಗ್ಕಾಂಗಲ್ಲಿ ಬಡ್ಡಿ ದರ ಇಲ್ಲದೆ ಇರೋ ಲೋನ್ ಕೊಡೋ ಪರಿಸ್ಥಿತಿ ಇದೆ. ಅಷ್ಟು ಚೆನ್ನಾಗಿದೆ ಅವ್ರದ್ದು. 1% ಇಲ್ಲ. ಅಂದರೆ ಸಾಮಾನ್ಯ ಲೋನ್ಗಳೆಲ್ಲ ಹೆವಿ ಲೋನ್ಸು, ಇನ್ಸ್ಟಿಟ್ಯೂಷನಲ್ ಲೋನ್ಸ್ ಅಂತೀವಿ. ಆ ಥರ ಡಾಲರ್ಗೂ ಗೋಲ್ಡ್ಗೂ ಸಂಬಂಧ ಇದೆ. ಇಂಡಸ್ಟ್ರಿಯಲ್ ಇನ್ವೆಸ್ಟ್ಮೆಂಟು, ಶೇರ್ ಮಾರ್ಕೆಟ್ ಜಾಸ್ತಿ ಆಗ್ತಾಯಿದ್ರೆ ಗೋಲ್ಡ್ ಕಡೆ ಗಮನ ಕಡಿಮೆ ಆಗುತ್ತೆ. ಅಲ್ಲಿ ತಲ್ಲಣ ಆಗಿ ಮಾಸ್ ಲೆವೆಲಲ್ಲಿ ಎಲ್ಲ ಬಿದ್ದೋಗುತ್ತೆ ಅಂದಾಗ ಜನ ಗೋಲ್ಡ್ ಕಡೆ ಹೋಗ್ತಾರೆ. ಗೋಲ್ಡು ಈಗ ಪೇಪರ್ ರೂಪದಲ್ಲಿ ಬಂದುಬಿಟ್ಟಿದೆ. ನೀವು ಗೋಲ್ಡ್ ಅಂತ ತೊಗೊಂಡು ಸಾಲಿಡ್ ಗೋಲ್ಡ್ ಜೋಬಲ್ಲಿ ಇಟ್ಕೋದು ಬೇಡ. ನನ್ನ ಹತ್ರ 500 kg ಗೋಲ್ಡ್ ಇದ್ದರೆ ನಾನು ಅದನ್ನು 500 ಬಾಂಡ್ ಮಾರಿಬಿಡ್ತೀನಿ. ನೀವು ಗೋಲ್ಡ್ ಬಾಂಡ್ ಇಟ್ಕೊಬೋದು. ನನ್ನ ಗೋಲ್ಡ್ ಬೆಲೆ ಜಾಸ್ತಿ ಆದಷ್ಟು ನನ್ನ ಖರ್ಚು ಉಳಿದು ಮಿಕ್ಕಿದ್ದು ನಿಮ್ಮ ಲಾಭ.